ಈ ಒಂದು ಪಾತ್ರೆಗೆ ನಾನು ಇಲ್ಲಿ ಈ ಥರ ಅಕ್ಕಿಯನ್ನು ತೊಗೋತಾ ಇದ್ದೀನಿ. ನಾವು ಇದಕ್ಕೆ ರೇಷನ್ ಅಕ್ಕಿ ಅಂತಲೂ ಕರಿತೀವಿ. ಅದನ್ನು 3 ಬಟ್ಲು ತೊಗೊಂಡಿದ್ದೀನಿ. ಯಾವ ಬಟ್ಲಿಂದ ಅಕ್ಕಿ ತೊಗೊಂಡಿದ್ದೀನಲ್ರಿ ಅದೇ ಬಟ್ಲಿಂದ 1 ಬಟ್ಲಷ್ಟು ಉದ್ದಿನ ಬೇಳೆನ ತೊಗೋತಾ ಇದ್ದೀನಿ. ಇನ್ನೊಂದು ಥರ ಬರ್ತದಲ್ರಿ ಉದ್ದಿನ ಬೇಳೆ ದಪ್ಪಗಿರೋದು, ಅದನ್ನು ನೀವು ತೊಗೋಬೋದು. ಇಲ್ಲಿ ನೀವು ಬೇಕಾದರೆ 1 ಸ್ಪೂನ್ ಆಗಷ್ಟು ಮೆಂತ್ಯನೂ ಹಾಕ್ಬೋದು. ನಾನಿಲ್ಲಿ ಅದೇ ಬಟ್ಲಿಂದ ಅರ್ಧ ಬಟ್ಲಷ್ಟು ಸಾಬುದಾನಿಯನ್ನು ಹಾಕ್ತಾ ಇದ್ದೀನಿ. ಈಗ ನೀರಿನಿಂದ ನಾನು ತೊಳಿತೇನೆ ರೀ. ಎರಡು ಸಲ ತೊಳ್ಕೊತೀನಿ, ಇದರೊಳಗಿನ ದೋಸೆದೆಲ್ಲ ಹೋಗುವ ಸಲುವಾಗಿ. ನೋಡಿ ಇದರೊಳಗೆ ನೀರನ್ನು ಈಗ ತೆಗಿತಿದ್ದೀನಿ ರೀ. ಈ ನೀರು ತೆಗೆದೀನಿ ರೀ. ಈಗ ಮತ್ತೆ ನೀರನ್ನು ಹಾಕಿ ನಾನು ಇದನ್ನು ಮುಚ್ಚಿ 5 ಅವರ್ ನೆನೆಸಿಡ್ತೀನಿ ರೀ. ನೋಡಿ ಈಗ 5 ಅವರ್ ಆಗ್ಯದ್ರಿ. ನೋಡಿ ಅಕ್ಕಿ ಬೇಳೆ ಸಾಬುದಾನಿ ಎಲ್ಲನೂ ಚೆನ್ನಾಗಿ ನೆಂದದ್ರಿ. ನೋಡಿ ನೀವು ದಪ್ಪಿರೋ ಸಾಬುದಾನಿ ಎಲ್ಲ ಸಣ್ಣ ಸಾಬುದಾನಿನೂ ಹಾಕೋಬೋದು, ದಪ್ಪ ಸಾಬುದಾನಿನೂ ಈಗ ಇದು ಕಂಪ್ಲೀಟಾಗಿ ನೆಂದದ್ರಿ. ಇದನ್ನೇನು ಮಾಡ್ತೀನಿ, ಈಗ ಇದರೊಳಗೆ ನೀರನ್ನು ತಕ್ಕೋತೀನಿ ರೀ. ಈಗ ನೀರನ್ನು ತೆಗೆದಿದ್ದೀನಿ ರೀ. ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ರೀ. ಬೇಗನೆ ಹಿಟ್ಟು ಫರ್ಮೆಂಟೇಷನ್ ಆಗಬೇಕಾಗಿತ್ತು ಅಂದ್ರೆ ನೀವು ಸ್ವಲ್ಪ ಬಿಸಿರು ನೀರಿನಲ್ಲೇನೂ ರುಬ್ಬೋದು. ನೋಡಿ ಸ್ವಲ್ಪ ಹಾಕಿ ನೀರನ್ನು ಹಾಕಿ ನಾನು ಇದನ್ನು ರುಬ್ತೀನಿ ರೀ. ತುಂಬ ಸಾಫ್ಟಾಗಿಯೇ ರುಬ್ಕೊಂಡೇನಿ ರೀ. ನೋಡಿ ಸಾಬುದಾನಿ ಹಾಕೋದ್ರಿಂದ ಹಿಟ್ಟನ್ನು ಮತ್ತು ತುಂಬಾ ವೈಟ್ ಆಗಿರ್ತದೆ ರೀ. ಈಗ ಈ ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ. ಎಲ್ಲ ಅಕ್ಕಿಯನ್ನು ನಾನು ರುಬ್ಕೋತೀನಿ ರೀ ಸ್ವಲ್ಪ ನೀರನ್ನು ಹಾಕಿ. ನೋಡಿ ಈಗಂತ ನಾನು ಇದನ್ನು ಬೆಳಗ್ಗೆ ನೆನೆ ಹಾಕಿದ್ದೆ, ಸಾಯಂಕಾಲ ರುಬ್ಬಿನಿ ರೀ. ರಾತ್ರಿ ಇಡೀ ಎಲ್ಲ ನಾನು ಇದನ್ನು ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತಿದ್ದೀನಿ. ನೋಡಿ ಬೆಳಗ್ಗೆ ಹಿಟ್ಟು ನೋಡಿ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬ್ಯದ್ರಿ. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಹಿಟ್ಟು ಚೆನ್ನಾಗಿ ಉಬ್ಬಿತ್ತಂದ್ರೆ ಫಡ್ಡನು ತುಂಬಾ ಸಾಫ್ಟಾಗಿನೂ ಆಗ್ತಾವ್ರಿ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾನ ಹಾಕ್ತಾ ಇದ್ದೀನಿ. ಇಲ್ಲಿ ಫಡ್ಡಿನ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರ್ಬಾರ್ದು, ಸ್ವಲ್ಪ ತೆಳುವಾಗಿರ್ಬೇಕಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ತೆಳು ಮಾಡ್ಕೊಳತ್ತೀನಿ ರೀ. ದೋಸೆಗೆ ಸ್ವಲ್ಪ ಗಟ್ಟಿದ್ರೆ ನಡೀತದೆ ರೀ, ಫಡ್ಡಿಗೆ ಗಟ್ಟಿ ಇರಬಾರ್ದು ರೀ. ಈ ಥರ ಕನ್ಸಿಸ್ಟೆನ್ಸಿ ಇರ್ಬೇಕು ರೀ. ಇಷ್ಟಿದ್ರೆ ಸಾಕು ರೀ. ಇನ್ನೊಂದು ಇದರಲ್ಲಿ ನಾನು 2 ಥರ ಮಾಡಿ ತೋರಿಸ್ತಿದ್ದೀನಿ. ಇದರೊಳಗಿನ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಈ ಪಾತ್ರೆಗೆ ಹಾಕೋತೀನಿ ರೀ. ಇದರಲ್ಲಿ ನಾನು ಒಂದು ಪ್ಲೇನ್ ಫಡ್ಡು ಮತ್ತು ಇನ್ನೊಂದು ಮಸಾಲ ಫಡ್ಡನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ತುರಿದ್ಬಿಟ್ಟು ಕ್ಯಾರೆಟು ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿ ಕ್ಯಾಪ್ಸಿಕಮ್ಮು ಹಾಕಿ ಮಕ್ಕಳಿಗೆ ಇನ್ನಷ್ಟು ಹೆಲ್ದಿಯಾಗಿನೂ ಇದನ್ನು ಮಾಡಿಕೊಡ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಫ್ಲೇವರು ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ಚಟ್ನಿ ಇಲ್ಲಾಂದ್ರೆ ಈ ಥರ ಹಾಕ್ಕೊಂಡು ನಾವು ಬಿಸಿ ಬಿಸಿ ಹಾಗೇನೂ ಇದನ್ನು ತಿನ್ಬೋದು. ಈಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ಇದನ್ನು ಆಮೇಲೆ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ಫಡ್ಡಿನ ಮಣಿಯನ್ನು ನಾನು ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ. ಸ್ವಲ್ಪನೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ನೋಡಿ, ಈಗ ಹಿಟ್ಟನ್ನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತೆಳು ಇರ್ಬೇಕು ರೀ, ಗಟ್ಟಿ ಇರಬಾರ್ದು. ನೋಡಿ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ತೇನೆ ರೀ. ನೋಡಿ ಕೆಳಗಡೆ ಭಾಗ ಚೆನ್ನಾಗಿ ಬೇಯ್ದಿರ್ತದೆ ರೀ. ನಾವು 2 ಕಡೆ ಇದನ್ನು ತಿರುಗಿ ಮತ್ತೆ ಬೇಯಿಸೋಣ್ರಿ. ನೋಡಿ ಸಾಬುದಾನಿ ಹಾಕೋದ್ರಿಂದ ಕಲರೂ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಸಾಫ್ಟೂ ತುಂಬಾ ಆಗ್ತಾವ್ರಿ. ನೋಡಿರಿ ಯಾವುದೇ ಕಡೆ ಇದು ಅಂಟಿಲ್ಲ, ಕಂಪ್ಲೀಟಾಗಿ 2 ಕಡೆ ಬೇಯ್ದದ್ರಿ.
ನೋಡಿ ಕಲರ್ ಮೇಲ್ಗಡೆಯಿಂದ ಸಾಬೂದಾನಿಂದ ಕ್ರಿಸ್ಪಿನೂ ಆಗಿರ್ತಾವ್ರಿ, ಕಲರ್ನು ಎಷ್ಟು ಚೆನ್ನಾಗಿ ಬಂದೈತ್ರಿ. ಈಗ ಇನ್ನೊಂದು ಮಸಾಲ ಪಡ್ಡು ಹಾಕಿ ತೋರಿಸ್ತೀನಿ ಅಂತ ಹೇಳಿನಲ್ರಿ, ಅದನ್ನು ಈಗ ನಿಮಗೆ ಹಾಕಿ ತೋರಿಸ್ತೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಗ್ಯಾಸನ್ನು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೀನಿ, ಬೇಯಿಸಿದ್ದೀನಿ ರೀ. ನೋಡಿ ಇವು ಮಸಾಲ ಪಡ್ಡನ್ನು ಈಗ ರೆಡಿ ಆಗ್ಯಾವ್ರಿ. ಇದನ್ನು ನೋಡಿರಿ, ನೋಡೋಕೆ ತುಂಬಾ ಚೆನ್ನಾಗೂ ಕಾಣಕತ್ತಾವ್ರಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ತುಂಬಾ ಕ್ರಿಸ್ಪಿ ಇರ್ತಾವ್ರಿ ಮತ್ತು ತುಂಬಾ ಸಾಫ್ಟ್. ನೀವು ದಿನ ಪೂರ್ತಿ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವ್ರಿ. ಒಳಗಡೆಯಿಂದನೂ ನೋಡಿರಿ ಕಂಪ್ಲೀಟಾಗಿ ಬೇಯ್ದದ್ರಿ. ಇದು ಮಸಾಲ ಪಡ್ಡನ್ನು ತೋರಿಸ್ತಾ ಇದೆ ನೋಡಿ. ವೆಜಿಟೇಬಲು ಒಳಗಡೆ ಹಾಕಿರೋದೆಲ್ಲನೂ ಬೇಯ್ದು ತುಂಬಾ ಚೆನ್ನಾಗಿ ಬೇಯ್ದದ್ರಿ ಮತ್ತು ತುಂಬಾ ಸಾಫ್ಟ್ ಆಗ್ಯಾವ್ರಿ. ಚಟ್ನಿ ಜೊತೆನೂ ತಿನ್ಬೋದು, ಬಿಸಿ ಬಿಸಿ ಹಾಗೇನೂ ತಿನ್ಬೋದು. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.